ಬಿಜೆಪಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರಲ್ಲೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನೂ ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲೆ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನು ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ನಮ್ಮನ್ನು ಒಬ್ಬರನ್ನ ಭಾರತೀಯ ಜನತಾ ಪಕ್ಷದವರು ಎಕ್ಸ್ಪೆಲ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಮ್ಮನಿಗೆ ನೆಸಸಿಟಿ ಇದೆ? ಕೇಂದ್ರ ಸರ್ಕಾರದ ಸಚಿವೆಯಾಗಿ ಒಂದೇ ಒಂದು 8 ಕಾನ್ಸ್ಟಿಟ್ಯೂಯನ್ಸಿಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕು ಕೂಡ ಮಾಡ್ತಕ್ಕಂಥದ್ದಿಲ್ಲ. ಬರ್ತಾರೆ, ಸಿಕ್ಕಾಪಟ್ಟೆ ಮಾತನಾಡ್ತಕ್ಕಂಥದ್ದು ಒಂದು ಹೊರತುಪಡಿಸಿದ್ರೆ ಒಂದೇ ಒಂದು ಗುರುತಿನ ಮಾಡ್ತಕ್ಕಂಥದ್ದು ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಇವತ್ತು ಬಿಜೆಪಿಯ ಆಂತರಿಕ ಬೆಳವಣಿಗೆಗೆ ಶೋಭಾ ಕಾರಣನೇ ವಿನ ಇನ್ಯಾರೂ ಕೂಡ MLAಗಳು ಕಾರಣ ಅಲ್ಲ. ಇವರಿಬ್ಬರನ್ನು ಪದಚ್ಯುತಿಗೊಳಿಸಬೇಕು, ಇವರಿಬ್ಬರಿಗೂ ಅವಮಾನ ಮಾಡಬೇಕು ಅಂತಕ್ಕಂಥದ್ದೇ ನನಗಿರ್ತಕ್ಕಂಥ ಮಾಹಿತಿ. ಆದ್ದರಿಂದ ಫಸ್ಟು ಈ ಅಮ್ಮನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಈ ಅಮ್ಮನ ಕೈಲಿ ಪ್ರಮಾಣ ಮಾಡಿಸ್ಬೇಕು. ನಾನು ವಿಜೇಂದ್ರ ಕಡೆ ತೊಂದರೆ ಮಾಡಲಿಲ್ಲ, ಅಶೋಕನ ಕಡೆ ತೊಂದರೆ ಮಾಡಲಿಲ್ಲ ಅಂತಂದರೆ ಇದು ನಿಜ ಬಣ್ಣ. ಈ ಅಮ್ಮಂದು ಏನು ನಿಜ ಬಣ್ಣ ಅಂತ ಗೊತ್ತಾಗ್ತದೆ. ಬಿಜೆಪಿ ನಾಯಕರು ಕಾರ್ಯಕರ್ತರ ಇತ್ತೀಚೆಗೆ ಹೊರಗಡೆ ಇದೆ ಉಚ್ಚಾಟನೆ ಮಾಡಿದ್ದಾರೆ. ಮೊನ್ನೆ ಮನಸ್ಸಿನ ಶಾಸಕರು ಮುಕ್ತವಾಗಿ ಮತದಾನ ಮಾಡಿದ್ರು ಈಗ ಗುಪ್ತ ಮತದಾನ ಗೊತ್ತಾಗೋದಿಲ್ಲ. ರಾಜ್ಯಸಭಾದು ಮಾತ್ರ ಏಜೆಂಟ್ಗೆ ತೋರಿಸ್ಬೇಕು ಅಂತಕ್ಕಂಥ. ಈಗೇನಾಗ್ತದೆ, ಕೆಲವು ಇನ್ನೋಸೆಂಟ್ಗಳನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಯಾರು ಇಂಥವರೇ ಇಂಥ ಮತಕ್ಕೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಯಾರೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರು ಇವಾಗ ಆಗೋದಿಲ್ವೋ ಅವ್ರ ಹೆಸರಿನೆಲ್ಲ ಮಾಧ್ಯಮಕ್ಕೆ ಬಿಡ್ತಕ್ಕಂಥದ್ದನ್ನು ಕೂಡ ಮಾಡ್ತಿದ್ದಾರೆ. ಈ ಮುಖ್ಯಮಂತ್ರಿಗಳಿಗೆ ಎಷ್ಟೋ ಬಾರಿ ಭೇಟಿ ಮಾಡ್ತಕ್ಕಂಥದ್ದು ಶಾಸಕರಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಕ್ಷಣಕ್ಕೆ ಓಟನ್ನು ಅವ್ರು ಹಾಕ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಆಂತರಿಕ ಬೆಳವಣಿಗೆ, ಆಂತರಿಕ ಇವರಿಬ್ಬರೂ ಕೂಡ ಅಸೂಯೆ ಪಡ್ತಕ್ಕಂಥದ್ದು ಎಮ್ಮನ ಚಾಳಿ. ಅದರಿಂದ ಒಬ್ಬರ ಹೆಸರನ್ನ ಇನ್ನೊಬ್ಬರ ಹೆಸರನ್ನ ತಲುಕಾಗ್ತಕ್ಕಂಥದ್ದನ್ನು ಕೂಡ ಮಾಡ್ತಿದ್ದಾರೆ ವಿನ ಬೇರೆ ಇನ್ನೇನು ಇದೆ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ, ಯಾರು ನಾವು ಕಾಂಗ್ರೆಸ್ಸಿಂದ ಅವತ್ತಿನ ನಮ್ಮ ಪಕ್ಷ ಹಾಳಾಗೋದು ಹೇಳಬೇಕು. ಈಶ್ವರಪ್ಪನವರು ಭಾಳ ವಯಸ್ಸಾದಂಥವರು, ಅವರಿಗೆ ಭಾಳಷ್ಟು ಗೌರವ ಕೊಡ್ತೇವೆ. ಮತ್ತು ನಾಲಿಗೆ ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಡೀ ರಾಜ್ಯಕ್ಕೆ ಈಶ್ವರಪ್ಪನ ನಾಲಿಗೆ ಏನು, ಅವರ ಮಾತುಕತೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ನಾವು 17 ಜನ ಬಂದದ್ದು ಪ್ರಯುಕ್ತನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈಶ್ವರಪ್ಪ RDPR ಮಂತ್ರಿ ಆದದ್ದು ನಮ್ಮ 17 ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಕ್ಕೇನೆ. ಆದರೆ ಈ 17 ಜನರಿಂದ ಮಂತ್ರಿ ಪದವಿ ಕಳ್ಕೊಂಡ್ರಲ್ಲ ಈಶ್ವರಪ್ಪನವರು, ನಾವ್ಯಾರು ಕಾರಣಕರ್ತರಲ್ಲ ಮಿಸ್ಟರ್ ಈಶ್ವರಪ್ಪ. ನಾವು ಬಂದಿದ್ದೇನೆ ನೀನು RDPR ಮಂತ್ರಿ ಆದಿದ್ರಿ, ನಾವೇನಾರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ನ ಏಜ್ಗೆ ಗೌರವ ಏನು ಕೊಡಬೇಕು ನಾವು ಕೊಡ್ತೀವಿ. ನೀನು ಖರೀದಿ ಮಾಡಿದ್ರೆ ನಮ್ಮ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಎಲ್ಲ. ಯಾರು 17 ಜನ ಯಾರು ದುಡ್ಡು ತಗೊಂಡಾರೋ ಅವ್ರಿಗೆ ಹೇಳ್ತಾರೆ ಇನ್ನು ರಾಜೀನಾಮೆ ಕೊಡೋದು. ನಾವು 17 ಜನ ಹೇಳಿದ್ವಾ? ನೀನು ಯಾಕೆ ಸಿಗಾಕೊಂಡು ನೀನು ಯಾಕೆ ರಾಜೀನಾಮೆ ಕೊಟ್ಟಪ್ಪ? 17 ಜನ ಬಂದದ್ಗೆ ತಾನೇ ಗೌರ್ಮೆಂಟ್ ಆದದ್ದು. ನೀನು ಮಂತ್ರಿ ಆಗಬಾರ್ದಾಗಿತ್ತು ಅವತ್ತು. ಅದಾಗ್ಬಿಟ್ಟು ಯಾಕೆ 17 ಜನದ್ದು ಆಯಿತು, ಮಂತ್ರಿಗಳು ಆಯಿತು, ಸರ್ಕಾರನೂ ಮುಗೀತು, ಎಲ್ಲ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಈಗ ನಡೀತಾ ಇದೆ. ಈಗ ಅದೇ ಪದೇ ಹಳೆ ಕೆತ್ತ ಜಾತಿಗೆ ನಿನ್ನ ಏಜ್ಗೆ ನಿನ್ನ ವಯಸ್ಸಿಗೆ ಗೌರವ ಕೊಡ್ತೀವಿ, ಅದನ್ನು ಉಳಿಸ್ಕೊ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.